ಎಲ್ಲರಿಗೂ ನಮಸ್ಕಾರ. ನಾನು ಮಣಿಭೂಷಣ್ ಡಿಸೂಜ, ಸಹಾಯಕ ಪ್ರಾಧ್ಯಾಪಕ, ಗಣಕ ವಿಜ್ಞಾನ ವಿಭಾಗ. ನಾವು ಲೈನಕ್ಸ್ ಎನ್ವೈರ್ಮೆಂಟ್ನ ಬಗ್ಗೆ ಕಲಿಯುತ್ತಿದ್ದೇವೆ. ಇಂದು ನಾವು ಲೈನಕ್ಸ್ ಎನ್ವೈರ್ಮೆಂಟ್ನಲ್ಲಿ ಕರ್ನಲ್ ಡೇಟಾ ಸ್ಟ್ರಕ್ಚರ್ ಮತ್ತು ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಇದರ ಬಗ್ಗೆ ಕಲಿಯಲಿದ್ದೇವೆ. ನಮಗೆ ತಿಳಿದಿದ್ದ ಹಾಗೆ ಕರ್ನಲ್ ಯುನಿಕ್ಸ್ನ ಒಂದು important part ಆಗಿರುತ್ತೆ. So kernel is the core of the operating system that provides important services to the operating system. So kernel ಹಲವಾರು ಇಂಪಾರ್ಟೆಂಟ್ ಕೆಲಸವನ್ನು ಮಾಡುತ್ತಾ ಇರ್ತವೆ. ಈ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ತುಂಬಾನೇ ಮಾಹಿತಿ ಬೇಕಾಗುತ್ತೆ. So kernel need to have the information about all the activities that are taking place within the operating system. ಸೊ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಹಲವಾರು ಪ್ರೋಸೆಸ್ ರನ್ ಆಗ್ತಾ ಇರ್ಬೋದು. ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಹಲವಾರು ಫೈಲ್ಸ್ ಗಳು ಇರ್ಬೋದು. ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಹಲವಾರು ಯೂಸರ್ಸ್ ಇದ್ದಿರ್ಬೋದು. ಇವರ ಎಲ್ಲಾ ಮಾಹಿತಿಗಳನ್ನು ಎಷ್ಟು ಪ್ರೋಸೆಸ್ ರನ್ ಆಗುತ್ತೆ, ಯಾವ ಫೈಲ್ ಅದು ಆಕ್ಸೆಸ್ ಮಾಡುತ್ತೆ, ಯಾವ ಯೂಸರ್ ಆಕ್ಸೆಸ್ ಮಾಡುತ್ತಾರೆ, ಇದರ ಎಲ್ಲ ಮಾಹಿತಿಯನ್ನು ಅದು ಎಲ್ಲಿಯೇ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಅದು ಎಲ್ಲಿ ಸ್ಟೋರ್ ಮಾಡುತ್ತೆ, ಅದನ್ನು ಜನರಲಿ ಪ್ರೈಮರಿ ಮೆಮರಿ ಅಂದ್ರೆ ರ್ಯಾಮ್ ಅಲ್ಲಿ ಸ್ಟೋರ್ ಮಾಡಿರುತ್ತದೆ. ಸೊ ಆಲ್ ದ ಇನ್ಫಾರ್ಮೇಶನ್ ದಟ್ ಆರ್ ರಿಕ್ವೈರ್ಡ್ ಫಾರ್ ದಿ ಕರ್ನಲ್ ವಿಲ್ ಬಿ ಜನರಲಿ ಸ್ಟೋರ್ಡ್ ಇನ್ ದಿ ಪ್ರೈಮರಿ ಮೆಮರಿ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್. ಸೊ ಈ ಮಾಹಿತಿಯನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಸ್ಟೋರ್ ಮಾಡಿರುತ್ತದೆ. ಇನ್ ಅದರ್ ವರ್ಡ್ಸ್, the kernel will have its own data structure in which it tries to store the information. ಈ ಮಾಹಿತಿಯನ್ನು ನಾವು ಏನಂತ ಹೇಳ್ತೇವೆ ಅಂತ ಹೇಳಿದ್ರೆ ಡೇಟಾ ಸ್ಟ್ರಕ್ಚರ್. ಡೇಟಾ ಸ್ಟ್ರಕ್ಚರ್ ಅಂದ್ರೆ ಗೊತ್ತಿದೆ ನಿಮಗೆ, ಡೇಟಾವನ್ನು ಸ್ಟ್ರಕ್ಚರ್ ಮಾಡುವಂಥದ್ದು. ಸೊ kernel will have its own data structure. So for example, if you notice over here, you will find a tabular structure which shows the processes which are running on the operating system. These are called as process table. Now here you will notice that it has a pointer to the files which are being used up, and the files in turn may have a pointer to the virtual node to get the information from the ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಸೊ ಇಲ್ಲಿ ನೀವು ನೋಡಿದ ಹಾಗೆ ಕರ್ನಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಮಾಹಿತಿಯನ್ನು ಒಂದು ಫಿಕ್ಸ್ಡ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಸೊ ಇದು ಇಟ್ ವಿಲ್ ಹ್ಯಾವ್ ಎ ಫಿಕ್ಸ್ಡ್ ವೇ ಇನ್ ವಿಚ್ ದ ಡೇಟಾ ವಿಲ್ ಬಿ ಸ್ಟೋರ್ಡ್. ಸೊ ಫಿಕ್ಸ್ಡ್ ಡೇಟಾ ಸ್ಟ್ರಕ್ಚರ್ ಇದ್ರೆ ಅಡ್ವಾಂಟೇಜ್ ಏನು? ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ, ಟೇಬಲ್ ಇರುತ್ತೆ. ಟೇಬಲ್ ಇಫ್ ಯು ರಿಸ್ಟ್ರಿಕ್ಟ್ ಆರ್ ಫಾರ್ ಎಕ್ಸಾಂಪಲ್ ಎರೆ ಅಂತ ನೀವು ಕಲ್ತಿದ್ದೀರಾ. ಸೊ ಎರೆ ಇಸ್ in most of the programming language, array is fixed, but there are some programming language where the array can become dynamic. But if you have an array which has the fixed number of items in it, in that case what is going to happen is ಅದರಲ್ಲಿಂದ ಡೇಟಾವನ್ನು ಹುಡುಕಬೇಕಾದ್ರೆ, ಯಾವುದೇ ಒಂದು ಮಾಹಿತಿ ಬೇಕಂತ ಆದ್ರೆ, ಸೊ ಇಲ್ಲಿ ಏನು ಇದೆ ಅಂತ ಸ್ಟೋರ್ ಮಾಡಿದ್ದಾರೆ ಅಂತ ಗೊತ್ತಾಗ್ಬೇಕಂತ ಆದ್ರೆ, if you have a array like this, or if I want to know what is stored over here, you know very well, you can have a simple loop. So you can go a loop across the array and then get the information back. And you know very well, writing a program with an array is much simpler than writing a program with pointers. No, you bardire C ಅಲ್ಲಿ program bardire. So when you use pointers, ಏನಾಗುತ್ತೆ, the algorithms or the programming becomes complicated. So when you have the simple data structures which is fixed table structure, it becomes easier to program. So kernel data structure occupies a fixed table size. The advantage is coding becomes simpler when you have it. However, what is the disadvantage? ನಿಮ್ಗೆ ಗೊತ್ತಿದೆ array ಅಲ್ಲಿ what is the disadvantage? Disadvantage of the array is once the item in the array is full, array cannot on its own expand.
ಸೊ ಅರೇ ಇನ್ನೂ ಎಕ್ಸ್ಪಾಂಡ್ ಆಗುದಿಲ್ಲ. ಆಗ ಏನಾಗುತ್ತೆ, ಎಲ್ಲಾ ಐಟಮ್ಸ್ ಇಲ್ಲಿ ಆಕ್ಯುಪೈ ಆದ್ರೆ, ಇಲ್ಲಿ ಐಟಮ್ಸ್ ಎಲ್ಲ ಆಕ್ಯುಪೈ ಆಗ್ತಾ ಬಂತಂತ ಆದ್ರೆ, ನೆಕ್ಸ್ಟ್ ಏನಾದ್ರೆ ಐಟಮ್ ಬಂತಂತ ಆದ್ರೆ ನಿಮಗೆ ಫಿಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಸ್ಟ್ಯಾಕ್ ಯೂಸ್ ಮಾಡಿದ್ದೀರಾ, ಸ್ಟ್ಯಾಕ್ ಅಲ್ಲಿ ಏನ್ ಮಾಡ್ತಾರೆ, ವೆನ್ ಸ್ಟ್ಯಾಕ್ ಇಸ್ ಫುಲ್ ಯು ಗಿವ್ ಅನ್ ಎರರ್ ಮೆಸೇಜ್ ಸೇಯಿಂಗ್ ದಟ್ ಓವರ್ಫ್ಲೋ ಅಂತ ಹೇಳ್ತೀರಾ. ಸೊ ನೆಕ್ಸ್ಟ್ ಆಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಂಥ ಟೈಮ್ ಅಲ್ಲಿ ಏನಾಗುತ್ತೆ, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಸೊ ಸಪೋಸ್ ಇಫ್ ಇಟ್ಸ್ ಡೇಟಾ ಸ್ಟ್ರಕ್ಚರ್ ಇಸ್ ಫುಲ್, ಇನ್ನೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಯೂಸರ್ಗೆ ಎರರ್ ಮೆಸೇಜ್ ಬರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಹೇಳುತ್ತೆ, ನನ್ಗೆ ಮಾಡ್ಲಿಕ್ಕೆ ಆಗಿಲ್ಲ, ನನ್ನ ಡೇಟಾ ಸ್ಟ್ರಕ್ಚರ್ ಇಲ್ಲ, ನನಗೆ ಅದರ ಮಾಹಿತಿಯನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗಿಲ್ಲ. ಯಾವ್ದೆಲ್ಲ ಮಾಹಿತಿ ಸ್ಟೋರ್ ಮಾಡ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು ಸರ್ ನಾನೊಂದು ಪ್ರೋಸೆಸ್ ರನ್ ಮಾಡ್ತೇನೆ ಅಂತ ಹೇಳಿದ್ರೆ, ಸಿಂಪಲ್ ಪ್ರೋಗ್ರಾಮ್ ಟು ಆಡ್ 2 ನಂಬರ್ಸ್ ಅಂತ ಹೇಳಿದ್ರೆ, ಅದಕ್ಕೆ ಸ್ಟೋರ್ ಮಾಡ್ಬೇಕಾದ್ರೆ ಯಾವ ಪ್ರೋಗ್ರಾಮ್, ಯಾವ ಶೆಡ್ಯೂಲ್ ಆಗ್ಬೇಕು, ಅದು ಪ್ರಯಾರಿಟಿ ಏನು, ಅದು ಎಷ್ಟು ರಿಜಿಸ್ಟರ್ಸ್ ಯೂಸ್ ಮಾಡುತ್ತೆ, ಈ ಎಲ್ಲಾ ಮಾಹಿತಿ, ಅದು ವೆದರ್ ಇಟ್ ಈಸ್ ಬೀಂಗ್ ಪೇಜ್ಡ್ ಔಟ್ ಆರ್ ಪೇಜ್ಡ್ ಇನ್, ಇದು ವಾಟ್ ಈಸ್ ದ ಸ್ಟೇಟ್ ಆಫ್ ದಿ ಪ್ರೋಸೆಸ್, ಇಂಥದ್ದೆಲ್ಲ ಹಲವಾರು ಮಾಹಿತಿಗಳನ್ನು ಅದು ಸ್ಟೋರ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾವು ಕರ್ನಲ್ ಡೇಟಾ ಸ್ಟ್ರಕ್ಚರ್ಸ್ ಯೂಸ್ ಮಾಡುವಾಗ ವಿ ಆಲ್ವೇಸ್ ಪ್ರಿಫರ್ ಟು ಗೋ ವಿತ್ ದಿ ಸಿಂಪ್ಲಿಸಿಟಿ ರಾದರ್ ದ್ಯಾನ್, so we go with the simplicity of the algorithm, that is more important to us, rather than making it too complication and so on and so forth. Okay, and when we say simplicity, we are just going with the loops and simple for loops or kind of thing to access the data structure. Now let's look at the administration. So what is the meaning of the administration? So ನಿಮ್ಮ ಕಂಪ್ಯೂಟರ್ ಅಲ್ಲಿ ಹಲವಾರು ಪ್ರೋಸೆಸ್ ಗಳು ಇರುತ್ತವೆ, ಅವು ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಆಗುತ್ತೆ. ಸೊ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಗಳಂದ್ರೆ ಏನು? ಸೊ ನಮ್ಮ ಕಂಪ್ಯೂಟರ್ ಅನ್ನು ಅಡ್ಮಿನಿಸ್ಟರ್ ಮಾಡಬೇಕು, ನಮ್ಮ ಕಂಪ್ಯೂಟರ್ ಅನ್ನು ಕಂಟ್ರೋಲ್ ಮಾಡಬೇಕು, ನಮ್ಮ ಕಂಪ್ಯೂಟರ್ ಅನ್ನು ಕಾನ್ಫಿಗರ್ ಮಾಡಬೇಕು. ಇಂಥ ಟೈಮಿಗೆ ನಾವು ಸಪರೇಟ್ ಪ್ರೋಸೆಸಸ್ ಯೂಸ್ ಮಾಡ್ತೇವೆ. ಸೊ ಈ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಗಳ ಉಪಯೋಗ ಏನಂತ ಹೇಳಿದ್ರೆ, ಅವರು ಜನರಲಿ ನಮ್ಮ ಸಿಸ್ಟಮ್ ಅನ್ನು ಸರಿಯಾಗಿ ವರ್ಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ ಅದರ್ ವರ್ಡ್ಸ್, they are there for the general welfare of the system as well as user. ಸೊ ನಾವು ಎಷ್ಟು ಯೂಸರ್ಸ್ ಇರಬೇಕು, ಅವರಿಗೆ ಯಾವ ರೈಟ್ಸ್ ಇದೆ, ಅವರಿಗೆ ಫೈಲ್ ಆಕ್ಸೆಸ್ ಮಾಡಬಹುದಾ, ಅವರು ಫೈಲ್ ಅನ್ನು ಡಿಲೀಟ್ ಮಾಡಬಹುದಾ, ಇನ್ನು ಏನಾದ್ರೂ ಮಾಡಬಹುದು, ಇದೆಲ್ಲ ಏನಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಮೇ ಬಿ ಫಾರ್ಮ್ಯಾಟಿಂಗ್ ಎ ಡಿಸ್ಕ್. ಸೊ ಫಾರ್ಮ್ಯಾಟಿಂಗ್ ಎ ಡಿಸ್ಕ್ ಅಂದ್ರೆ ಏನು? ಸೊ ನಿಮ್ಗೆ ಗೊತ್ತಿದೆ, ಡಿಸ್ಕ್ ನೀವು ತಗೊಳ್ಳುವಾಗ ಬ್ಲಾಂಕ್ ಆಗಿರುತ್ತೆ. ಸೊ ಇದ್ರೊಳಗೆ ನೀವು ಏನ್ ಮಾಡ್ಬೇಕು, ಇದ್ರ ಒಳಗೆ ನೀವು ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ಸ್ ಕ್ರಿಯೇಟ್ ಮಾಡಬೇಕು. ಸೊ ನೀವು ಕಲ್ತಿದ್ದೀರಾ ನಿಮ್ಮ ಯಾವುದು ಡಿಜಿಟಲ್ ಫಂಡಮೆಂಟಲ್ಸ್ ಅಲ್ಲಿ ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ಸ್. ಸೊ ಇದು ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ಸ್ ಹೇಗೆ ಕ್ರಿಯೇಟ್ ಮಾಡೋದು? ಡಿಸ್ಕ್ ಅನ್ನು ಫಾರ್ಮ್ಯಾಟ್ ಮಾಡುವಾಗ. ಸೊ ಡಿಸ್ಕ್ ಫಾರ್ಮ್ಯಾಟ್ ಮಾಡುವಾಗ ಏನಾಗುತ್ತೆ, ಟ್ರ್ಯಾಕ್ಸ್ ಅಂಡ್ ಸೆಕ್ಟರ್ ಕ್ರಿಯೇಟ್ ಮಾಡುತ್ತೆ. ಅಷ್ಟು ಮಾತ್ರ ಸಾಕ? ಅದಕ್ಕೊಂದು ಫೈಲ್ ಸಿಸ್ಟಮ್ ಬೇಕಾಗುತ್ತೆ. NTFS ಆಗ್ಬೋದು, ಫ್ಯಾಟ್ ಆಗ್ಬೋದು, RAISE-RFS ಆಗ್ಬೋದು, ಯಾವುದೇ ನೆಟ್ವರ್ಕ್ ಫೈಲ್ ಸಿಸ್ಟಮ್ ಆಗ್ಬೋದು, ಇನ್ಯಾವುದು ಫೈಲ್ ಸಿಸ್ಟಮ್ ಇರುತ್ತೆ, ಆ ಫೈಲ್ ಸಿಸ್ಟಮ್ ಮಾಡಬೇಕು. ಸೊ ವಾಟ್ ಈಸ್ ದ ಯೂಸ್ ಆಫ್ ಫೈಲ್ ಸಿಸ್ಟಮ್? File system will help us to effectively or efficiently store the information and retrieve it back. So ಒಂದು ಒಳ್ಳೆಯ ರೀತಿಯಲ್ಲಿ ಫೈಲ್ ಅನ್ನು ಸ್ಟೋರ್ ಮಾಡಿ, ಎಫಿಷಿಯಂಟ್ ವೇ ಅಲ್ಲಿ ಫೈಲ್ ಅನ್ನು ಸ್ಟೋರ್ ಮಾಡಿ ರಿಟ್ರೈವ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕಾಗುತ್ತೆ? ಫೈಲ್ ಸಿಸ್ಟಮ್ ಬೇಕಾಗುತ್ತೆ. ಅದೇ ರೀತಿ ಒಂದೊಂದು ಸಾರಿ ಫೈಲ್ ಸಿಸ್ಟಮ್ ಕರಪ್ಟ್ ಆಗಿದ್ರೆ ಅದನ್ನು ಕರೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಹಲವಾರು ಸಾರಿ ನೀವು ಏನ್ ಮಾಡ್ತೀರಾ, ಪೆನ್ ಡ್ರೈವ್ ಹಾಕಿದ್ರೆ, ಪೆನ್ ಡ್ರೈವ್ ತೆಗೆದು ಪುನಃ ಹಾಕಿದ್ರೆ ಅದೇನ ನಿಮ್ಮ ವಿಂಡೋಸ್ ಏನಾಗುತ್ತೆ ಹೇಳಿದ್ರೆ, there is an error in this pen drive, Windows needs to correct this, repair this ಅಂತ ಹೇಳಿ ನೀವು ನೋಡಿದ್ರೆ, these are administrative tasks. Okay, next one is could be, you can also go for the kernel debugging. Sorry. So when we look at the process here, there are administrative processes are there are user processes are there. So administrative ಮತ್ತು user process ಅಂದ್ರೆ ಏನು? ಸೊ ನಾನು ಒಂದು ಪ್ರೋಗ್ರಾಮ್ ಬರೀತೇನೆ, ಫಾರ್ ಎಕ್ಸಾಂಪಲ್ sort a 5 numbers or maybe to find the greatest among 3 numbers, process ಬರೀತೇವೆ. So what's the difference between administrative and the user process? So administrative process ಮತ್ತು user process ಅಲ್ಲಿ process wise there is no difference.
Only thing is, what are the system calls that they are doing? Okay. So when we look at the administrative, suppose if you want to write to a file, whether you are using your ordinary C program or whether something which a administrative process is running, both are going to make the same system call. But when you are trying to correct the file system, your general, when you are doing sorting program or adding two numbers, finding the greatest among two numbers, you may not be doing that, you may not be calling those kind of system calls which will help you to correct or rectify the problems in the file system. Generally we use the same system calls the same ಆಗುತ್ತೆ. But the difference ಏನಾಗುತ್ತೆ, difference will be the privilege, the rights that are given to you. Administrative processes have higher privilege, so they can do lot of things, whereas your ordinary user programs are restricted. ಅದಕ್ಕೆ ಕನ್ಸ್ಟ್ರೈನ್ಸ್ ಇದೆ, ಅದಕ್ಕೆ ಬೇಕಾಬಿಟ್ಟಿ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ಆಗಲ್ಲ. whereas administrative process are having higher power. In the, when you say power, they have the higher privilege. ಅವರಿಗೆ ಅದಕ್ಕೆ ಬೇಕಾದದ್ದು ಮಾಡ್ಬೋದು, ಅದರತ್ತ ರೈಟ್ಸ್ ಇದೆ, ಅದಕ್ಕೆ ಒಂದು ರೀತಿಯ ಕಂಟ್ರೋಲ್ ಇರುತ್ತೆ. ವೆರಸ್ ನಿಮ್ಮ ಯೂಸರ್ ಪ್ರೋಸೆಸ್ ಗೆ ಕಂಟ್ರೋಲ್ ಇರಲ್ಲ. ಸೊ ಜನರಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಲ್ಲ ಯುನಿಕ್ಸ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಸೂಪರ್ ಯೂಸರ್ಸ್ ಅಂತ ಇರ್ತಾರೆ. ಸೊ ಸೂಪರ್ ಯೂಸರ್ ಈಸ್ ಎ ಪರ್ಸನ್ ಹೂ ಹ್ಯಾಸ್ ದ ಹೈಯರ್ ರೈಟ್ಸ್. ಪರ್ಸನ್ ಅಂತ ಹೇಳೋದಲ್ಲ, it's a user who is using the Unix system. They have a higher privilege. ಸೊ ನಾನು ಹೇಗೆ ಸೂಪರ್ ಯೂಸರ್ ಆಗ್ಬೇಕಂತ ಕೇಳಿದ್ರೆ, ನೀವು ಲಾಗಿನ್ ಆಗೋದು ಸೂಪರ್ ಯೂಸರ್ ಆಗಿ, ಆರ್ whenever you execute some of the program which require higher priority, the program itself may switch to the special privilege. For example, ನಾವು ಇಲ್ಲಿ ನೋಡಿದ್ರೆ, ಸೊ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಲೈನೆಕ್ಸ್ ಗೆ ಹೋಗ್ತೇನೆ. ಸೊ ಇಲ್ಲಿ ನಾನು ನನ್ನ ಹೆಸರಲ್ಲಿ ಲಾಗಿನ್ ಆಗ್ತಾ ಇದ್ದೇನೆ. ಸೊ ನನ್ನ ಹೆಸರಲ್ಲಿ ನಾನು ಲಾಗಿನ್ ಆಗ್ತೇನೆ. ಸೊ ಇಲ್ಲಿ ನೀವು ನೋಡಿದ್ರೆ, ಈಗ ನನ್ನ ಕರೆಂಟ್ ಲಾಗಿನ್ ನನ್ನ ಹೆಸರಲ್ಲಿದೆ. ಒಂದು ವೇಳೆ ನಾನು ಸೂಪರ್ ಯೂಸರ್ ಆಗ್ಬೇಕಾದ್ರೆ ಲೈನೆಕ್ಸ್ ಅಲ್ಲಿ ಏನ್ ಮಾಡಬೇಕು? ಸೊ ನಾನು ಫಸ್ಟ್ ಟರ್ಮಿನಲ್ ಇಲ್ಲಿ ಹೋಗಿ ತೋರಿಸ್ತೇನೆ. ಟರ್ಮಿನಲ್ಗೆ ಹೋಗ್ತೇನೆ. ಟರ್ಮಿನಲ್ ಅಲ್ಲಿ ಹೋಗಿ SU ಅಂತ ಟೈಪ್ ಮಾಡ್ತೇನೆ, ಸೂಪರ್ ಯೂಸರ್. ಸೊ SU ಟೈಪ್ ಮಾಡೋ ಮೊದಲು ಇಲ್ಲಿ ನೋಡಿ, ನಾನು ಲಾಗಿನ್ ಆದದ್ದು ನನ್ನ ಹೆಸರು ಏನಂತಾರೆ, ಮನಿ ಅಂತ ಇದೆ, ಅಟ್ ಲೋಕಲ್ ಹೋಸ್ಟ್. ಸೊ ಈಗ ಲಾಗಿನ್ ಆದವನು ಯಾರು? ಮನಿ ಅಂತ ಲಾಗಿನ್ ಆಗಿದೆ. ಸೊ ನಾನು ಈಗ SU ಮಾಡ್ತೇನೆ, ಅದು ಪಾಸ್ವರ್ಡ್ ಕೇಳ್ತೆ. ಸೊ ನಾನು ಪಾಸ್ವರ್ಡ್ ಟೈಪ್ ಮಾಡ್ತೇನೆ. ಪಾಸ್ವರ್ಡ್ ಟೈಪ್ ಮಾಡಿದ ಮೇಲೆ ನೀವು ನೋಡಿ ಲಾಗಿನ್ ಯಾರು ಆಯ್ತು ಅಂತ ಹೇಳಿದ್ರೆ, ಲಾಗಿನ್ ಆದದ್ದು ರೂಟ್ ಆಗಿರುತ್ತೆ. ಓಕೆ, ಆಸ್ ವೆಲ್ ಆಸ್ ನಿಮ್ಗೆ ಇಲ್ಲಿ ನೋಡಿದ್ರೆ ಶೆಲ್ ಚೇಂಜ್ ಆಗಿರುತ್ತೆ, ಎರಡು ಕಡೆ ಬೇರೆ ಶೆಲ್ ಬರುತ್ತೆ. ಸೊ ಇದರಿಂದಾಗಿ ನಾನು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ಬೇಕು, ನಾನು ಇದರಿಂದ ಎಕ್ಸಿಟ್ ಅಂತ ಮಾಡ್ತೇನೆ. ಸೊ ಇದರಿಂದಾಗಿ ನಾನು ಎಕ್ಸಿಟ್ ಮಾಡುವಾಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ಸೂಪರ್ ಯೂಸರ್ ರೂಟ್ ಆಗಿದ್ದೆ, ನಾನು ಅಲ್ಲಿಂದಾಗಿ ಹೊರಗೆ ಬಂದು ಆರ್ಡಿನರಿ ಯೂಸರ್ ಆದೆ. ಸೊ ಯಾವಾಗ ನಾನು ಸೂಪರ್ ಯೂಸರ್ ಆಗಿದೆ, ಇಲ್ಲಿ ಎಕ್ಸಿಟ್ ಮಾಡಿದೆ, ಇಲ್ಲಿ ನಾನು ಯಾವ್ದಾದ್ರೆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ, ಒಂದು ವೇಳೆ ಇಲ್ಲಿ ಏನಾದ್ರೂ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ, ಎಕ್ಸಿಕ್ಯೂಟ್ ಮಾಡಿದ್ರೆ, ಅಂತ ಟೈಮ್ ಅಲ್ಲಿ ಆ ಪ್ರೋಸೆಸ್ಗೆ ಏನು ಪವರ್ ಇರುತ್ತೆ? ಸೂಪರ್ ಯೂಸರ್ಸ್ ನ ಪವರ್ ಇರುತ್ತೆ. ಸೊ ನಿಮ್ಗೆ ನಿಮ್ಮ ಲೈನೆಕ್ಸ್ ಅಲ್ಲಿ ನೋಡಬಹುದು, ಇಲ್ಲಿ ಸಿಸ್ಟಮ್ ಅಂತ ಬರುತ್ತೆ, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಬರುತ್ತೆ. ಸೊ ಹಲವಾರು ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಆಡಿಂಗ್ ಎ ನ್ಯೂ ಸಾಫ್ಟ್ವೇರ್, ಇಟ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್. Authorizing a user, like who can log in, log out, and what are the privileges which are there. Firewall ಅಂತ ಹೇಳಿದ್ರೆ, ಯಾವ ಡೇಟಾ ನೆಟ್ವರ್ಕ್ ಇಂದ ನಮಗೆ ಬರಬೇಕು, ಯಾವ ಡೇಟಾ ನಮ್ಮ ಕಂಪ್ಯೂಟರ್ ನೆಟ್ವರ್ಕ್ ಇಂದ ಕಳಿಸಿಕೊಡ್ಬೇಕು, ಇಂಥದ್ದೆಲ್ಲ ಪ್ರಿಂಟ್ ಮಾಡ್ಬೇಕಂತ ಅಂದ್ರೆ, ಯೂಸಸ್ ಕ್ರಿಯೇಟ್ ಮಾಡ್ಬೇಕಂತ ಆದ್ರೆ, ಟೈಮ್, ಡೇಟ್ ಅಂಡ್ ಟೈಮ್ ಚೇಂಜ್ ಮಾಡ್ಬೇಕಂತ ಆದ್ರೆ, ಇವುಗಳೆಲ್ಲ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಆಗಿರುತ್ತೆ. ಸೊ ಈ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕಾಗುತ್ತೆ? ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಮಾಡ್ಬೇಕಾದ್ರೆ ನಮಗೆ ಅಡ್ಮಿನಿಸ್ಟ್ರೇಟಿವ್ ಪ್ರಿವಿಲೇಜ್ ಇರಬೇಕಾಗುತ್ತೆ. ಸೊ ದಟ್ಸ್ ಆಲ್ ಇನ್ ದಿಸ್ ಸೆಷನ್. As usual, you can always refer more information from the book called The Design of the Unix Operating System by PHI Learning Private Limited.
and this reference book is there in the library. Please refer this book for more information. Thank you for your interest.